ಇವತ್ತು ಈ ಒಂದು ಮೈತ್ರಿ ಸರ್ಕಾರ ಕಳೆದ 9 ತಿಂಗಳ ಹಿಂದೆ ಕಾಂಗ್ರೆಸ್ ಮತ್ತು JDS ಪಕ್ಷದ ಸರ್ಕಾರವನ್ನು ನಾವು ರಚನೆ ಮಾಡಿದ ನಂತರ ಉಪಚುನಾವಣೆಗಳನ್ನು ನಾವು ಈ ರಾಜ್ಯದಲ್ಲಿ ನೋಡಿದ್ದೇವೆ. 5 ಉಪಚುನಾವಣೆಗಳಲ್ಲಿ 4 ಉಪಚುನಾವಣೆಗಳಲ್ಲಿ ರಾಜ್ಯದ ಹಲವಾರು ಪ್ರದೇಶಗಳಲ್ಲಿ ಈ 2 ಪಕ್ಷಗಳ ಅಭ್ಯರ್ಥಿಗಳಿಗೆ ಹೆಚ್ಚಿನ ಒಂದು ಬೆಂಬಲವನ್ನೇ ನೀಡಿದ್ದಾರೆ. ಇವತ್ತಿನ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ 21 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು, 7 ಕ್ಷೇತ್ರಗಳಲ್ಲಿ ಜನತಾದಳದ ಅಭ್ಯರ್ಥಿಗಳು ಸ್ಪರ್ಧೆಯನ್ನೇನು ಮಾಡಿದ್ದಾರೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು 2 ಪಕ್ಷಗಳ ಒಮ್ಮತದ ಅಭ್ಯರ್ಥಿಯಾಗಿ ನಮ್ಮ ಮಿಥುನ್ ರೈ ಅವರೇನು ಅಭ್ಯರ್ಥಿಗಳಿದ್ದಾರೆ, ಅತ್ಯಂತ ಕ್ರಿಯಾಶೀಲ, ಅತ್ಯಂತ ಜನತೆಯ ಒಂದು ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಮನೋಭಾವನೆಯನ್ನು ಹೊಂದಿರತಕ್ಕಂಥ, ಹೋರಾಟದ ಮನೋಭಾವವನ್ನು ಹೊಂದಿರತಕ್ಕಂಥ, ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮಿಥುನ್ ರೈ ಅವರು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆಯನ್ನೇನು ಮಾಡಿದ್ದಾರೆ. ಇವತ್ತು ಈ ಮೈತ್ರಿ ಸರ್ಕಾರದ ಹಲವಾರು ಸಾಧನೆಗಳು ಒಂದು ಕಡೆ, ಈ ಸಾಧನೆಗಳ ನಡುವೆ 9 ತಿಂಗಳಿನಿಂದ ಈ ಒಂದು ಸರ್ಕಾರ ಈ ಕ್ಷಣದಲ್ಲಿ ಹೋಗಬಹುದು, ಆ ಕ್ಷಣದಲ್ಲಿ ಹೋಗ್ಬೋದು ಅಂತಕ್ಕಂಥ ಗಡುವುಗಳನ್ನು ವಿಧಿಸಿ ನನಗೆ ಕೆಲಸವನ್ನು ನಿರ್ವಹಣೆ ಮಾಡಲಿಕ್ಕೇ ಆಗದೇ ಇರತಕ್ಕಂಥ ಒಂದು ವಾತಾವರಣಗಳನ್ನು ಸೃಷ್ಟಿ ಮಾಡಿದಂಥದ್ದನ್ನು ತಾವೆಲ್ಲ ಗಮನಿಸಿದ್ದೀರಿ. ನಾನು ಈ ನಾಡಿನ 2ನೇ ಬಾರಿಗೆ ಮುಖ್ಯಮಂತ್ರಿ ಆದ ನಂತರ ಹಲವಾರು ಸಮಸ್ಯೆಗಳನ್ನು ಎದುರಿಸಿದ್ದೇನೆ. ಇವತ್ತು ತಮ್ಮ ಪಕ್ಕದ ಕೊಡಗು ಜಿಲ್ಲೆಯಲ್ಲಿ ಆದಂಥ ಒಂದು ದೊಡ್ಡ ಅನಾಹುತ, ಪ್ರಕೃತಿಯ ಒಂದು ಅನಾಹುತದಲ್ಲಿ ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಬಹುಶಃ ಯಾವುದೇ ಸಂದರ್ಭದಲ್ಲೂ ಇಷ್ಟೊಂದು ಪ್ರಾಮಾಣಿಕವಾಗಿ ಆ ಜನತೆಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಈ ಸರ್ಕಾರದಿಂದ ನಾವೇನು ಮಾಡಿದ್ದೇವೆ. ಹಲವಾರು ರೀತಿಯ ಪರಿಹಾರಗಳನ್ನು ಕೊಡ್ತಕ್ಕಂಥದ್ರಲ್ಲಿ ದಾಖಲೆಗಳನ್ನು ನಿರ್ಮಾಣ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಲೋಕಸಭೆಯ ಚುನಾವಣೆಗೆ ನಮ್ಮ ಎದುರಾಳಿ ಪಕ್ಷದ BJP ಪಕ್ಷದ ನಾಯಕರುಗಳು ಜನತೆಯ ಮುಂದೆ ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ಮುಖಗಳನ್ನು ನೋಡಿ ನೀವು ಓಟ್ ಹಾಕಬೇಡಿ, ನರೇಂದ್ರ ಮೋದಿಯವರ ಮುಖ ನೋಡಿ ಓಟ್ ಹಾಕಿ ಅಂತಕ್ಕಂಥದ್ದು ಅವರು ಹೇಳ್ತಕ್ಕಂಥದ್ದೇನಿದೆ, ಇದನ್ನು ನೀವು ಬೆಂಬಲಿಸಲಿಕ್ಕೆ ಸಾಧ್ಯವ ಅನ್ನೋದನ್ನು ನಾನು ಕೇಳಲಿಕ್ಕೂ ಬಯಸ್ತೀನಿ. ಅದೇ ರೀತಿಯಲ್ಲಿ ನಾವು ರಸ್ತೆಗಳಲ್ಲಿ ಓಡಾಡಬೇಕಾದರೆ ಸಾವಿರಾರು ಜನ ನಮಗೆ ಒಂದು ಪ್ರೀತಿಯಿಂದ, ಅಭಿಮಾನದಿಂದ ಹಾರೈಸ್ತಾರೆ. ಆದರೆ ಮಧ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಕಡೆ BJPಯ ನಾಯಕರುಗಳೇ ಕೆಲವು ಸಣ್ಣ ಹುಡುಗರುಗಳನ್ನು ಸೃಷ್ಟಿ ಮಾಡಿರ್ತಾರೆ. ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಒಂದು ಭಾಗದಲ್ಲಿ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಅವರ ಮುಖಾಂತರ ರಸ್ತೆನಲ್ಲಿ ನಿಂತ್ಕೊಂಡು ಮೋದಿ ಮೋದಿ ಅಂತಕ್ಕಂಥ ಒಂದು ಸ್ಲೋಗನ್ ಕೂಗ್ತಾರೆ. ನಾನು ನಿಮ್ಮಲ್ಲಿ ಕೇಳಲಿಕ್ಕೆ ಬಯಸ್ತೀನಿ, ಆ ಮೋದಿಯವರ ಹೆಸರನ್ನ ಕೂಗ್ತಾರಲ್ಲ, ಪಾಪ ಮೋದಿಯವರ ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆಯ ಬಗ್ಗೆ ಅವರಲ್ಲಿ ಏನಾದರೂ ತಿಳುವಳಿಕೆ ಇದೆಯಾ ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು 2014ರಲ್ಲಿ ಈ ದೇಶದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆಯನ್ನು ತಂದುಬಿಡ್ತೀನಿ ಅಂತ ಹೇಳಿ ನರೇಂದ್ರ ಮೋದಿಯವರು ಈ ದೇಶದ ಜನತೆಯನ್ನು ದಾರಿ ತಪ್ಪಿಸಿ ಅತ್ಯಂತ ಬಹುಮತದಲ್ಲೇ ಕೇಂದ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ನಾನು ತಮ್ಮೆಲ್ಲರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಿ 5 ವರ್ಷವನ್ನು ಏನು ಮುಂದಿನ ಮೇ ತಿಂಗಳಿಗೆ ಮುಗಿಸ್ತಾರೆ. ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಜನರ ಕಷ್ಟ ಸುಖಗಳನ್ನು ನೋಡಿದ್ದಾರಾ ತಾವು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಒಂದು ವಿಷಯವನ್ನು ನೆನಪಿಸ್ಕೊಡ್ತೇನೆ, ಪಕ್ಕದ ತಮಿಳುನಾಡಿನ ರೈತ ಬಂಧುಗಳು ಸುಮಾರು 5-6 ತಿಂಗಳ ಕಾಲ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿದಂಥದ್ದೇನಿದೆ, ಹಲವಾರು ರೀತಿಯ ಪ್ರತಿಭಟನೆಗಳನ್ನ ಮಾಡೋದರಲ್ಲಿ 5-6 ತಿಂಗಳು ಅರೆಬೆತ್ತಲೆ ಮೆರವಣಿಗೆಗಳನ್ನು ಮಾಡಿದರು ದೆಹಲಿಯಲ್ಲಿ. ಪ್ರಧಾನಮಂತ್ರಿಗಳು ಒಂದೇ ಒಂದು ಸಂದರ್ಭದಲ್ಲೂ 6 ತಿಂಗಳಲ್ಲಿ ಆ ರೈತ ಬಂಧುಗಳನ್ನು ಭೇಟಿ ಮಾಡ್ತಕ್ಕಂಥ ಕನಿಷ್ಠ ಸೌಜನ್ಯವನ್ನು ಹೊಂದದೇ ಇರತಕ್ಕಂಥ ಒಬ್ಬ ಹೃದಯನ ಮುಖ್ಯಮಂತ್ರಿ ಅಂತಕ್ಕಂಥ ಪ್ರಧಾನಮಂತ್ರಿ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.
ಇವರು ರೈತರ ಬಗ್ಗೆ ಯಾವ ರೀತಿಯ ಇವರಲ್ಲಿ ಬದ್ಧತೆ ಇದೆ ಅಂತಕ್ಕಂಥದ್ದು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಚುನಾವಣೆಗೆ ಹೋಗ್ತಕ್ಕಂಥ 2 ತಿಂಗಳ ಹಿಂದೆ ರೈತರ ಬಗ್ಗೆ ಮೊದಲನೇ ಬಾರಿಗೆ ಚರ್ಚೆ ಮಾಡಿದ್ರು. 4.5 ವರ್ಷಗಳಲ್ಲಿ ರೈತರ ಬಗ್ಗೆ ಅವರು ಎಂದೂ ಚರ್ಚೆ ಮಾಡಿದವರಲ್ಲ, ರೈತರ ಕಷ್ಟಗಳಿಗೆ ಸ್ಪಂದಿಸಿದಂಥವರಲ್ಲ. ಇವತ್ತು ಯಾವೊಂದು ಸುಳ್ಯ ಪ್ರದೇಶದಲ್ಲಿ ಬದುಕ್ತಕ್ಕಂಥ ನಮ್ಮ ಕೃಷಿಕ ಬಂಧುಗಳೇನಿದ್ದೀರಿ, ಅಡಿಕೆ ಬೆಳೆಯ ಕೊಳೆ ರೋಗದಿಂದ ಇವತ್ತು ನಿಮ್ಮ ಪೂರ್ವಿಕ ಬೆಳೆಸಿರ್ತಕ್ಕಂಥ ಅಡಿಕೆ ಮರಗಳ ಪರಿಸ್ಥಿತಿಗಳು ಏನಾಗಿದೆ, ಅದೇ ರೀತಿಯಲ್ಲಿ ರಬ್ಬರ್ ಪ್ಲಾಂಟೇಶನ್ ಮಾಡ್ತಕ್ಕಂಥ ನಮ್ಮ ರೈತ ಬಂಧುಗಳ ಪರಿಸ್ಥಿತಿಗಳು ಏನಾಗಿದೆ. ಇದಕ್ಕೆ ಏನಾದರೂ BJPಯ ಲೋಕಸಭಾ ಸದಸ್ಯರುಗಳು ಇಲ್ಲ ಕರ್ನಾಟಕದಿಂದ ಮಂತ್ರಿಗಳಾಗಿರ್ತಕ್ಕಂಥವರು ಯಾವುದಾದರೂ ಒಂದು ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೋ, ಇಲ್ಲ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದು ನಿಮ್ಮ ಸಮಸ್ಯೆಗೆ ಪರಿಹಾರ ತಂದು ಕೊಟ್ಟಿದ್ದಾರೋ ನಿಮ್ಮನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗೋರಖ್ ಸಿಂಗ್ ವರದಿಯನ್ನು ಕೊಟ್ಟು ಎಷ್ಟು ವರ್ಷಗಳಾಗಿದ್ದಾವೆ. ಇವತ್ತು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾಗ ಹಲವಾರು ಪ್ರದೇಶಗಳಲ್ಲಿ ಬರಗಾಲ ಮತ್ತು ಅತಿವೃಷ್ಟಿಯಿಂದ ನೀವು ಬೆಳೆದಂಥ ಬೆಳೆಯ ನಷ್ಟವನ್ನು ನೀವೇನು ಹೊಂದಿದ್ದೀರಿ. ಈ ಮೈತ್ರಿ ಸರ್ಕಾರವನ್ನು ನಾವು ರಚನೆ ಮಾಡಿದಾಗ BJPಯವರು ನನ್ನ ಮೇಲೆ ವಾಗ್ದಾಳಿ ನಡೆಸಿದರು. ರೈತರ ಸಾಲ ಮನ್ನಾ ಮಾಡ್ತೀವಿ 24 ಗಂಟೆಲಿ ಅಂತ ಹೇಳಿ, ರೈತರ ಸಾಲ ಮನ್ನಾ ಮಾಡದೇ ಇರತಕ್ಕಂಥವ್ರು ನೀವು ಅಂತ ಹೇಳಿ ನನ್ನ ಮೇಲೆ ಏನು ಆಪಾದನೆ ಮಾಡಿದ್ರು. ಇವತ್ತು ಈ 9.5 ತಿಂಗಳಿನಲ್ಲಿ ರೈತರ ಸಾಲ ಮನ್ನಾ ವಿಷಯದಲ್ಲಿ ದೇಶದಲ್ಲೇ ಅತ್ಯಂತ ಯಶಸ್ವಿಯಾಗಿ ರೈತನಿಗೆ ಸಾಲ ಮನ್ನಾ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಮ್ಮ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರಗಳೇನಿದ್ದಾವೆ, ಇವತ್ತು ದೇಶಕ್ಕೆ ಮಾದರಿಯಾಗ್ತಕ್ಕಂಥ ಒಂದು ರೈತರ ಸಾಲ ಮನ್ನಾ ಯೋಜನೆ ಮಾಡಿದ್ದೆ. ನರೇಂದ್ರ ಮೋದಿಯವರು ಹಲವಾರು ಕಡೆ ರೈತರ ಸಾಲ ಮನ್ನಾ ವಿಷಯದಲ್ಲಿ ಅತ್ಯಂತ ಲಘುವಾಗಿ ಮಾತನಾಡಿದ್ರು. ಆದರೆ ಇವತ್ತಿನ ದಿನ ಕಳೆದ ಫೆಬ್ರವರಿ 26ನೇ ತಾರೀಕಿನವರೆಗೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೈತರ ಸಾಲ ಮನ್ನಾ ವಿಷಯದಲ್ಲಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದ್ದೇವೆ, 44 ಲಕ್ಷ ರೈತರ ಸಾಲ ಮನ್ನಾದ ವರದಿಯನ್ನೇನು ಪಡೆದಿದ್ದೇವೆ. ಇವತ್ತು 15,58,000 ರೈತ ಕುಟುಂಬಗಳಿಗೆ ಸಾಲ ಮನ್ನಾ ಯೋಜನೆಯ ಹಣವನ್ನು ಇವತ್ತು ಸಂದಾಯ ಮಾಡಿದ್ದೇವೆ. 15,58,000 ರೈತ ಕುಟುಂಬಗಳಿಗೆ ಈ ವರ್ಷ ಅಂದರೆ 2018-19ನೇ ಸಾಲಿಗೆ ಸರ್ಕಾರದಿಂದ ಸುಮಾರು 11,170 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೇನೆ. ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಹೆಸರಿನಲ್ಲಿ ರಾಜ್ಯದ ಹಿಂದಿನ ಕಾಂಗ್ರೆಸ್ನ ಸರ್ಕಾರದಲ್ಲಿ ಯಾವೊಂದು ಜನಪ್ರಿಯ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ, ಯಾವುದೇ ಕಾರ್ಯಕ್ರಮಗಳಿಗೆ ನಾನು ಹಣವನ್ನು ಕಡಿತ ಮಾಡಿಲ್ಲ. ರೈತರ ಸಾಲ ಮನ್ನಾ ಹೆಸರಿನಲ್ಲಿ ಇದು ಈ ಸರ್ಕಾರದಲ್ಲಿ ತೆಗೆದುಕೊಂಡಂಥ ನನ್ನ ನಿಲುವು. ನಾನು ಒಂದು ಮಾತನ್ನು ಕೃಷಿಕರಿಗೆ ಹೇಳಲಿಕ್ಕೆ ಬಯಸ್ತೇನೆ. ರೈತರ ಸಾಲ ಮನ್ನಾದಿಂದ ನೀವು ನೆಮ್ಮದಿಯಿಂದ ಬದುಕ್ತೀರಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ಸರ್ಕಾರದಲ್ಲಿ ಈ ವರ್ಷದ ಬಜೆಟ್ನಲ್ಲಿ ರೈತ ಪರವಾದಂಥ ಹಲವಾರು ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ನಾವು ಹಲವಾರು ರೀತಿಯ ಕೃಷಿ ಪದ್ಧತಿಗಳನ್ನು ಬದಲಾವಣೆ ಮಾಡಲಿಕ್ಕೆ ಈ ಸರ್ಕಾರದಲ್ಲಿ ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇನೆ, ಅದನ್ನು ನಾನು ಪ್ರತಿಯೊಂದು ವಿವರಣೆಯನ್ನು ಕೊಡಲಿಕ್ಕೆ ಹೋದರೆ 1 ರಿಂದ 2 ಗಂಟೆಗಳ ಕಾಲ ನಿಮ್ಮ ಮುಂದೆ ನಾನು ಚರ್ಚೆ ಮಾಡಬಲ್ಲೆ. ಇವತ್ತು ಇದೇ ನರೇಂದ್ರ ಮೋದಿಯವರು ಕೊನೆಯ ಹಂತದಲ್ಲಿ ಏನು ರೈತರಿಗೆ 6,000 ರೂಪಾಯಿಗಳನ್ನು 5 ಹೆಕ್ಟೇರ್ ಭೂಮಿ ಹೊಂದಿರತಕ್ಕಂಥ ರೈತನಿಗೆ 6,000 ರೂಪಾಯಿಗಳನ್ನು ಕೊಡ್ತೀನಿ ಅಂತ ಏನು ಘೋಷಣೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೇ ಹಂತದಲ್ಲಿ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದಂಥ ನರೇಂದ್ರ ಮೋದಿಯವರು ಮೊದಲನೇ ಕಾರ್ಯಕ್ರಮವನ್ನು ಉತ್ತರ ಪ್ರದೇಶದಲ್ಲಿ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಪಾಪದ ಕೆಲಸ ಅಂತಕ್ಕಂಥ ಭಾಷಣ ಮಾಡ್ತಾರೆ. ರೈತರ ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಪಾಪದ ಕೆಲಸ ಅಂತಕ್ಕಂಥದ್ದನ್ನು ನೀವು ಒಪ್ಪಲಿಕ್ಕೆ ತಯಾರಾಗಿದ್ದೀರಾ? ಈ ರಾಜ್ಯದಲ್ಲಿ ಈ ವರ್ಷವೇ ನನ್ನ ರೈತರು ಬೆಳೆದಂಥ ಬೆಳೆಯ ಒಂದು ಮಳೆಯ ಕೊರತೆಯಿಂದ ನಷ್ಟ ಆಗಿರ್ತಕ್ಕಂಥದ್ದು ಸುಮಾರು 28,000 ಕೋಟಿ ರೂಪಾಯಿಗಳ ನಷ್ಟವನ್ನು ಈ ನಾಡಿನ ರೈತರು ಅನುಭವಿಸಿದ್ದೀರಿ. ನೀವು ಬೆಳೆದಂಥ ಬೆಳೆಯ ಹಣ ಇವತ್ತು ನಿಮ್ಮ ಕೈಗೆ ದೊರಕದೇ ಇರತಕ್ಕಂಥದ್ದೇನಿದೆ. ರೈತರು ಯಾವ ರೀತಿ ಬದುಕಲಿಕ್ಕೆ ಸಾಧ್ಯ? ಇದರ ಹಿನ್ನೆಲೆಯಲ್ಲೇ ರೈತನಿಗೆ ಇವತ್ತು ಸಾಲ ಮನ್ನಾ ಆಗಬೇಕು ಅಂತಕ್ಕಂಥದ್ದು ನಾವು ನಿಲುವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಇವತ್ತು 45,000 ಕೋಟಿ ರೂಪಾಯಿಗಳ ಸಾಲ ಮನ್ನಾವನ್ನು ಮಾಡ್ತಕ್ಕಂಥ ದಿಟ್ಟ ನಿರ್ಧಾರವನ್ನು ಈ ಸರ್ಕಾರದಲ್ಲಿ ಏನು ಮಾಡಿದ್ದೇವೆ. ಇವತ್ತು ಈ ವರ್ಷದ ಒಳಗೆ
ಸಂಪೂರ್ಣವಾಗಿ 45,000 ಕೋಟಿ ರೂಪಾಯಿಗಳನ್ನು, ಅಂದರೆ ರಾಷ್ಟ್ರೀಕೃತ ಬ್ಯಾಂಕಿನ 2 ಲಕ್ಷ ರೂಪಾಯಿಗಳು, ಸಹಕಾರಿ ಬ್ಯಾಂಕಿನ 1 ಲಕ್ಷ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡ್ತಕ್ಕಂಥದ್ರ ಮುಖಾಂತರ ಈ ನಾಡಿನ 44 ಲಕ್ಷ ರೈತ ಕುಟುಂಬಗಳಿಗೆ ಹೊಸ ಬದುಕನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ಈ ಸರ್ಕಾರದಲ್ಲಿ ತೀರ್ಮಾನ ಮಾಡಿದ್ದೇವೆ. ಅದಷ್ಟೇ ಅಲ್ಲ, ಇವತ್ತು ಇಸ್ರೇಲ್ ಪದ್ಧತಿಯ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಸರ್ಕಾರದಲ್ಲಿ 450 ಕೋಟಿ ರೂಪಾಯಿಗಳ ಒಂದು ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದೇನಿದೆ. ಅದೇ ರೀತಿಯಲ್ಲಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ರೈತರು ಕೃಷಿಯನ್ನು ನೀವು ಮಾಡಬೇಕಾದರೆ ತಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಒಡವೆಗಳನ್ನು ಖಾಸಗಿಯವರ ಹತ್ರ ಆ ಒಡವೆಯನ್ನು ಇಟ್ಟು ಸಾಲ ಪಡಿತೀರಿ. ಕೊನೆಗೆ ಬೆಳೆ ಸರಿಯಾದ ರೀತಿ ದೊರಕದೆ ಬಡ್ಡಿಯನ್ನು ಕಟ್ಟಲಿಕ್ಕಾಗದೆ ನಿಮ್ಗೆ ಹೇಳದೆ ಕೇಳದೆ ಒಡವೆಗಳನ್ನು ಹರಾಜು ಹಾಕ್ತಾರೆ. ಆ ರೀತಿಯ ಹೆಣ್ಣು ಮಕ್ಕಳ ಒಡವೆಗಳನ್ನು ಹರಾಜು ಹಾಕಬಾರ್ದು. ನಿಮ್ಮ ಕುಟುಂಬದ ಹೆಣ್ಣು ಮಕ್ಕಳ ಒಡವೆಗಳು ನಿಮ್ಮ ಕೈನಲ್ಲೇ ಇರಬೇಕು ಅಂತ ಹೇಳಿ ಗೃಹಲಕ್ಷ್ಮಿ ಬೆಳೆ ಸಾಲ ಯೋಜನೆ ಅಂತಕ್ಕಂಥದ್ದನ್ನು ಈ ವರ್ಷದಿಂದ ಏನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಸರ್ಕಾರವೇ ಬಡ್ಡಿಯನ್ನು ಸಂಪೂರ್ಣವಾಗಿ ಕಟ್ಕೊಡ್ತಕ್ಕಂಥ ಒಂದು ಯೋಜನೆಗೆ ನಾವು ಏನು ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ. ಈ ನಾಡಿನ ಯಾವುದೇ ರೈತ ಕುಟುಂಬದ ಹೆಣ್ಣು ಮಕ್ಕಳ ಒಡವೆಗಳನ್ನು ಇವತ್ತು ಹರಾಜು ಆಗಬಾರ್ದು ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ರೈತ ಬೆಳೆಯತಕ್ಕಂಥ ಪ್ರತಿಯೊಂದು ಬೆಳೆಯನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಗಾಣಿಕೆಯ ವೆಚ್ಚವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ರೈತನ ಬೆಳೆಯ ಬೆಲೆ ಕುಸಿತ ಆದಾಗ ಮಾರುಕಟ್ಟೆನಲ್ಲಿ ಗೋಡನ್ಗಳಲ್ಲಿ ಆ ಬೆಳೆಯನ್ನು ಶೇಖರಣೆ ಮಾಡಿಡಲಿಕ್ಕೆ ಆ ಗೋಡನ್ಗೆ ಕಟ್ಟಬೇಕಾದಂಥ ಬಾಡಿಗೆ ಹಣವನ್ನು ಸರ್ಕಾರವೇ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೊಸದಾಗಿ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಈ ಸುಳ್ಯ ನಗರ ಏನಿದೆ, ಇಲ್ಲಿ ನಮ್ಮ ದಿವಂಗತ ನಮ್ಮ ವೆಂಕಟರಮಣೇಗೌಡರು ಏನಿದ್ದಾರೆ, ಶಿಕ್ಷಣ ಕ್ಷೇತ್ರಕ್ಕೆ ಒಂದು ದೊಡ್ಡ ಬುನಾದಿಯನ್ನು ಏನು ಹಾಕ್ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಈ ವರ್ಷ 1200 ಕೋಟಿ ರೂಪಾಯಿಗಳನ್ನು ಹಳ್ಳಿಗಳಲ್ಲಿರ್ತಕ್ಕಂಥ ಸರ್ಕಾರದ ಪ್ರಾಥಮಿಕ ಶಾಲೆಗಳು, ಹೈಸ್ಕೂಲ್ಗಳು, ಕಾಲೇಜ್ಗಳ ಕಟ್ಟಡಗಳ ನಿರ್ಮಾಣಕ್ಕೆ 1200 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೇವೆ. ಅದಷ್ಟೇ ಅಲ್ಲ, ನಾನು ಮುಖ್ಯಮಂತ್ರಿ ಆದ ನಂತರ ಮೊನ್ನೆಯ ಮಳೆಗಾಲದಲ್ಲಿ ತೀರ್ಥಹಳ್ಳಿಯಲ್ಲಿ ಒಂದು ಹೆಣ್ಣು ಮಗು ತಾಯಿಯ ಜೊತೆಯಲ್ಲಿ ಯಾವ ಒಂದು ಹಳ್ಳಿಗಳಲ್ಲಿ ಸೇತುವೆಗಳಿಲ್ಲದೆ ಸಣ್ಣ ಸಣ್ಣ ಮರದ ದಿಂಬೆಗಳನ್ನು ಹಾಕಿ ಅದರ ಮೇಲೆ ನಡ್ಕೊಂಡು ಹೋಗ್ತಾರೆ ನದಿಗಳಲ್ಲಿ. ಇವತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ಜನ್ಮ ಕೊಟ್ಟಂಥ ತಾಯಿಯ ಜೊತೆಯಲ್ಲಿ ಹೋಗಬೇಕಾದರೆ ಒಂದು ಶಾಲೆಗೆ ಹೋಗ್ತಕ್ಕಂಥ ಮಗು ನೀರಿನಲ್ಲಿ ಕೊಚ್ಚೋದಂಥ ಘಟನೆಯನ್ನು ನಾವೇನು ಕಂಡು ತಕ್ಷಣ ತೀರ್ಮಾನ ಮಾಡದೆ ಈ ರಾಜ್ಯ ಸರ್ಕಾರದಲ್ಲಿ ಇವತ್ತು ಕಾಲು ಸುಂಕ ಸೇತುವೆಗಳನ್ನು ಕಟ್ಟಬೇಕು ಅಂತ ಹೇಳಿ ಈಗಾಗಲೇ 1500ಕ್ಕೂ ಹೆಚ್ಚಿನ ಕಾಲು ಸುಂಕ ಸೇತುವೆಗಳನ್ನು ಕಟ್ಟತಕ್ಕಂಥದ್ದಕ್ಕೆ ಕರಾವಳಿ ಪ್ರದೇಶ ಮತ್ತು ಮಲೆನಾಡು ಪ್ರದೇಶದಲ್ಲಿ ಕಾರ್ಯವನ್ನೇನು ಪ್ರಾರಂಭ ಮಾಡಿದ್ದೇವೆ. ಇದು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಈ ಸರ್ಕಾರ ಗ್ರಾಮೀಣ ಪ್ರದೇಶದ ಮಕ್ಕಳ ಒಂದು ರಕ್ಷಣೆಗೆ ಯಾವ ರೀತಿಯ ಯೋಜನೆಗಳನ್ನು ನಾವು ಹಾಕಿದ್ದೇವೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ನಿಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, BJPಯ ನಾಯಕರು ಹೇಳುತ್ತಾರೆ ನರೇಂದ್ರ ಮೋದಿಯವ್ರ ಮುಖ ನೋಡಿ ಓಟ್ ಹಾಕಿ ಅಂತ ಹೇಳಿ. ನರೇಂದ್ರ ಮೋದಿಯವ್ರ ಮುಖ ನೀವು ನೋಡಿ ಓಟ್ ಹಾಕಿದ್ರೆ ಎಷ್ಟು ಜನ ನೀವು ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ? ನಮ್ಮ ಸದಾಶಿವ ಅವರಿಗೆ ನನ್ನನ್ನು ಭಾಷಣ ಕರಿಬೇಕಾದ್ರೆ ಒಂದು ಮಾತು ಹೇಳೋದು, ಹಲವಾರು ಕುಟುಂಬಗಳ ಕಷ್ಟದ ಪರಿಸ್ಥಿತಿಗಳನ್ನು ನಾವೇನೇನು ಗಮನಿಸಿದ್ದೇನೆ. ನನ್ನ ಮುಂದೆ ಶ್ರೀಮಂತರು ಯಾರೂ ಬರೋದಿಲ್ಲ. ನಾನು ಇವತ್ತು ಬೆಂಗಳೂರಿನಲ್ಲಿದ್ದಾಗ ಕೃಷ್ಣ ಕಚೇರಿಗೋ ವಿಧಾನಸೌಧಕ್ಕೋ ಬರ್ತಕ್ಕಂಥವರು ಹಲವಾರು ಬಡ ಕುಟುಂಬದ ಆರೋಗ್ಯದ ತೊಂದರೆಗೆ ಒಳಗಾಗಿರ್ತಕ್ಕಂಥವ್ರು, ಮಕ್ಕಳ ಒಂದು ಶಿಕ್ಷಣಕ್ಕೆ ಹಣವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥವ್ರು ನನ್ನ ಮುಂದೆ ಬರ್ತಕ್ಕಂಥದ್ದೇನಿದೆ, ಆ ಕುಟುಂಬಗಳಿಗೆ ಮುಖ್ಯಮಂತ್ರಿಗಳ ಪರಿಹಾರದಿಂದ ಕಳೆದ 9.5 ತಿಂಗಳಿನಲ್ಲಿ ದಾಖಲೆಯ ಒಂದು ಪರಿಹಾರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತಿನ ಈ ಮೈತ್ರಿ ಸರ್ಕಾರದಲ್ಲಿ ಕೊಟ್ಟಿದ್ದೇವೆ. ಸುಮಾರು 85 ಕೋಟಿ ಹಣವನ್ನು ಕೇವಲ 9.5 ತಿಂಗಳಿನಲ್ಲಿ ಆ ಕಿಡ್ನಿ ಕಾಯಿಲೆಗೆ ಒಳಗಾದಂಥವರು, ಕ್ಯಾನ್ಸರ್ ಕಾಯಿಲೆಗೆ ಒಳಗಾದಂಥವರು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ತಕ್ಕಂಥವ್ರು, ಇಂಥವರಿಗೆ 5,000 10,000 ರೂಪಾಯಿಗಳನ್ನು ಹಿಂದಿನ ಸರ್ಕಾರಗಳೇನು ಕೊಡ್ತಾ ಇದ್ರು, ಇವತ್ತು ಅದನ್ನು 5 ಲಕ್ಷದಿಂದ 10 ಲಕ್ಷ ರೂಪಾಯಿಗಳವರೆಗೆ ಕೊಡ್ತಕ್ಕಂಥ ಒಂದು ಉದಾರತೆಯನ್ನು ಮುಖ್ಯಮಂತ್ರಿಗಳ ಪರಿಹಾರದಲ್ಲಿ ನಾವಿವತ್ತು ಕೊಡ್ತಾ ಇದ್ದೇವೆ. ಇದು ಬಡವರಿಗೆ ನಾವು ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳು. ಮತ್ತೊಂದು ಪ್ರಮುಖವಾದಂಥ ಕಾರ್ಯಕ್ರಮ, ನಗರ ಪ್ರದೇಶಗಳಲ್ಲಿ ಯಾವೊಂದು ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರು ಇದ್ದೀರಿ,
ಮುಸಲ್ಮಾನ್ ಬಂಧುಗಳಿರಲಿ, ದಲಿತ ಸಮಾಜದವರಿರಲಿ, ಸಣ್ಣ ಪುಟ್ಟ ಹಿಂದುಳಿದ ವರ್ಗದ ಕುಟುಂಬದ ನಿರ್ವಹಣೆಗೆ ರಸ್ತೆಗಳಲ್ಲಿ ಹಣ್ಣಿನ ವ್ಯಾಪಾರ ಮಾಡ್ತಕ್ಕಂಥವ್ರು, ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಹೂ ಕಟ್ತಕ್ಕಂಥ ಹೆಣ್ಣು ಮಕ್ಕಳು ಏನು ಒಂದು ಖಾಸಗಿಯವರ ಥರ ಸಾಲವನ್ನು ಪಡೆದು ಹೆಚ್ಚಿನ ಬಡ್ಡಿಯನ್ನು ಕೊಟ್ಟು ದುಡಿಮೆ ಮಾಡಿದ್ದೆಲ್ಲ ಆ ಬಡ್ಡಿಯ ರೂಪದಲ್ಲಿ ಕೊಡ್ತಕ್ಕಂಥದ್ದೇನಿದೆ, ಇದನ್ನು ಗಮನಿಸಿ ಆ ಬಡವರ ಬಂಧು ಹೆಸರಿನಲ್ಲಿ ಬೀದಿ ವ್ಯಾಪಾರಿಗಳಿಗೆ ಬಡ್ಡಿ ರಹಿತವಾಗಿ 1,000ದಿಂದ 10,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಸ್ತ್ರೀ ಶಕ್ತಿ ಸಂಘಗಳಿಗೆ ಯಾರೋ 8 ಜನ 10 ಜನದ ಒಂದು ಗುಂಪನ್ನು ನೀವು ಮಾಡ್ಕೋತೀರಿ, ಕಾಯಕ ಅಂತಕ್ಕಂಥ ಹೆಸರಿನ ಒಂದು ಯೋಜನೆ. ಆ ಯೋಜನೆಯಲ್ಲಿ ನೀವು ನಿಮ್ಮ ಕುಟುಂಬಗಳ ನಿರ್ವಹಣೆಗೆ ಮಹಿಳೆಯರಿಗೆ 5 ಲಕ್ಷ ರೂಪಾಯಿಗಳವರೆಗೆ ಬಡ್ಡಿ ರಹಿತವಾದಂಥ ಸಾಲವನ್ನು ಕೊಡ್ತಕ್ಕಂಥದ್ರ ಮುಖಾಂತರ ನಿಮಗೆ ಯಾವ ವೃತ್ತಿಯನ್ನು ಮಾಡಿದ್ರೆ, ಯಾವ ಪದಾರ್ಥವನ್ನು ತಯಾರು ಮಾಡಿದ್ರೆ ಅದರಿಂದ ಲಾಭವನ್ನು ಪಡೆದು ನಿಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡಬಹುದು. ನಿಮ್ಮಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿ 5 ಲಕ್ಷ ರೂಪಾಯಿಗಳವರೆಗೆ ಬಡ್ಡಿ ರಹಿತವಾದಂಥ ಸಾಲ, 5 ಲಕ್ಷದಿಂದ 10 ಲಕ್ಷ ರೂಪಾಯಿಗಳವರೆಗೆ 4% ಬಡ್ಡಿಗೆ ಈ ನಾಡಿನ ಮಹಿಳೆಯರಿಗೆ ಹಣವನ್ನು ಕೊಡ್ತಕ್ಕಂಥ ಒಂದು ವಿಶೇಷ ಯೋಜನೆಯನ್ನು ಈ ರಾಜ್ಯದಲ್ಲಿ ತಂದಿದ್ದೇವೆ. ಇದು ಹೆಣ್ಣು ಮಕ್ಕಳು ಇವತ್ತು ಅವರ ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಉತ್ತಮವಾದಂಥ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರದಿಂದ ನಿಮಗೆ ಕೊಟ್ಟಂಥದ್ದೇನು? ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ಅವರ ಸಚಿವ ಸಂಪುಟದ ಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ರಾತ್ರೋರಾತ್ರಿ ಕಪ್ಪಣವನ್ನು ನಾನು ಸಂಪೂರ್ಣವಾಗಿ ವಶಪಡಿಸ್ತೀನಿ ಅಂತ ಹೇಳಿ ಡಿಮಾನಿಟೈಸೇಷನ್ ತಂದರು. ಅದರಿಂದ ಏನಾದರೂ ಈ ನಾಡಿನ ಭ್ರಷ್ಟ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಂಥ ಕುಟುಂಬಗಳಿಂದ ಹಣವನ್ನೇನಾದರೂ ಸಂಗ್ರಹ ಮಾಡಿದ್ರ? ಕಷ್ಟವನ್ನು ಅನುಭವಿಸಿದಂಥವರು ಬಡವರು. ನಿಮ್ಮ ದುಡ್ಡನ್ನು ಪಡಿಬೇಕಾದ್ರೆ ನೀವು ಬ್ಯಾಂಕ್ಗಳಲ್ಲಿ ಕ್ಯೂ ನಿಲ್ಲಬೇಕಾದಂಥ ಪರಿಸ್ಥಿತಿಯನ್ನು ತಂದರು. ಅದೇ ರೀತಿಯಲ್ಲಿ ಒಂದು ದೇಶ ಒಂದು ತೆರಿಗೆ ಅಂತ ಹೇಳಿ ಈ GSTಯ ಒಂದು ವ್ಯವಸ್ಥೆಯನ್ನು ತಂದ ಮೇಲೆ ಇವತ್ತು ನಗರದಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ವಾಣಿಜ್ಯೋದ್ಯಮದ ನಮ್ಮ ಅಂಗಡಿಯ ಮಾಲೀಕರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನೀವೇನಾದರೂ ನೆಮ್ಮದಿಯಿಂದ ನಿಮ್ಮ ಒಂದು ವೃತ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆಯಾ? ಸಾಧ್ಯ ಆಗಿಲ್ಲ. ಇವತ್ತು ಈ ದೇಶವನ್ನು ಅತ್ಯಂತ ಕೆಟ್ಟ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ತಾವು ಯೋಚನೆಯನ್ನು ಮಾಡಿ, ಕಳೆದ 4.5 ವರ್ಷದಲ್ಲಿ ಜನಪರವಾದಂಥ ಯಾವುದೇ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡದೆ ಈ ದೇಶವನ್ನು ದಿಕ್ಕು ತಪ್ಪಿಸ್ತಾ ಇರತಕ್ಕಂಥ ನರೇಂದ್ರ ಮೋದಿ ಅವರು ಈಗ BJP ನಾಯಕರು ಹೇಳ್ತಾರೆ ಈ ದೇಶಕ್ಕೆ ರಕ್ಷಣೆಯನ್ನು ಕೊಡ್ತಕ್ಕಂಥವರು, ಈ ದೇಶಕ್ಕೆ ಒಂದು ಸುಭದ್ರ ಸರ್ಕಾರ ಕೊಡ್ತಕ್ಕಂಥವರು ನರೇಂದ್ರ ಮೋದಿ ಅವರು ಬಿಟ್ಟರೆ ಮತ್ತೆ ಯಾರು ಇಲ್ಲ ಅಂತ ಹೇಳ್ತಾರೆ. ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೇನೆ, ಆಗಿದ್ದರೆ ಈ ಸ್ವಾತಂತ್ರ್ಯ ಬಂದ ನಂತರ ಈ ದೇಶವನ್ನು ಆಳಿರ್ತಕ್ಕಂಥ ಹಲವಾರು ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಕೊಡುಗೆಯನ್ನೇ ಕೊಟ್ಟಿಲ್ವೇ? ಈ ದೇಶದ ಅಭಿವೃದ್ಧಿಗೆ ಅವರು ಕೆಲಸವನ್ನೇ ಮಾಡಿಲ್ವೇ? ಹಲವಾರು ಯುದ್ಧಗಳು ಏನು ನಡೆದಿದ್ದಾವೆ ಹಿಂದಿನ ಪ್ರಧಾನಮಂತ್ರಿಗಳಿದ್ದಾಗ, ಅದು ಇಂದಿರಾ ಗಾಂಧಿ ಅವರಿರಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿರಲಿ, ಅವರೆಲ್ಲರೂ ಪ್ರಧಾನಮಂತ್ರಿಗಳಾಗಿ ಇಂಡಿಯಾ ಪಾಕಿಸ್ತಾನ ಇಂಡೋ ಚೈನಾ ಯುದ್ಧಗಳಾದಾಗ ಈ ದೇಶಕ್ಕೆ ರಕ್ಷಣೆಯನ್ನು ಕೊಡಲಿಲ್ವೇ ಅವರು? ನರೇಂದ್ರ ಮೋದಿ ಅವರು ಒಬ್ಬರೇ ಈ ದೇಶಕ್ಕೆ ರಕ್ಷಣೆಯನ್ನು ಕೊಡ್ತಾ ಇರತಕ್ಕಂಥ ಪ್ರಧಾನಮಂತ್ರಿಯ? ನಿಮಗೆ ಒಂದು ನೆನಪಿಸ್ಕೊಡ್ತೇನೆ, ಈ ದೇಶದಲ್ಲಿ 1996 ಕರ್ನಾಟಕ ರಾಜ್ಯದಿಂದ 16 ಲೋಕಸಭಾ ಸದಸ್ಯರು ದೇವೇಗೌಡರ ನಾಯಕತ್ವದಲ್ಲಿ ಮೊದಲನೇ ಬಾರಿಗೆ ಜನತಾದಳದಿಂದ ಆಯ್ಕೆಯಾಗಿದ್ದರು. ಕಾಂಗ್ರೆಸ್ನ ಒಂದು ಬೆಂಬಲದಿಂದ ದೇವೇಗೌಡರು ಅವತ್ತು ಪ್ರಧಾನಮಂತ್ರಿಗಳಾದಾಗ ಈ ದೇಶದಲ್ಲಿ ಯಾವುದಾದರೂ ಒಂದು ಮೂಲೆಯಲ್ಲಿ 10 ತಿಂಗಳ ಅವರ ಪ್ರಧಾನಮಂತ್ರಿಯ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದರೆ ಬಾಂಬನ್ನು ಹಾಕಿದಂಥ ಘಟನೆಗಳ ನಡೀತಾ, ಯುದ್ಧದಲ್ಲಿ ಗುಂಡಿನ ಚಕಮಕಿಯಲ್ಲಿ ದೇಶದ ಯೋಧರು ಯಾವುದಾದ್ರೂ ಕುಟುಂಬದಲ್ಲಿ ಮರಣ ಹೊಂದಂಥ ಘಟನೆಗಳು ನಡೀತಾ, ಈ ದೇಶದಲ್ಲಿ ಅತ್ಯಂತ ಶಾಂತಿಯಿಂದ ಜನ ಬದುಕಿದ್ದಂಥ 10 ತಿಂಗಳ ಆಡಳಿತದಲ್ಲಿ ಯಾತಕ್ಕೆ ಯಾರು ಬಾಂಬ್ ಹಾಕಲಿಲ್ಲ? ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿ ಇದ್ದಾಗ ಇವತ್ತು ಯಾತಕ್ಕೆ ಇಂಥ ಒಂದು ಸಂದರ್ಭ ಪ್ರಾರಂಭ ಆಗಿದೆ? ಇದಕ್ಕೆ ಕಾರಣ ನರೇಂದ್ರ ಮೋದಿನೋ ಯಾರು ಅನ್ನೋದನ್ನು ತಾವು ಯೋಚನೆ ಮಾಡಿ. ಅವತ್ತು ದೇವೇಗೌಡರು ಒಬ್ಬ ಕನ್ನಡಿಗ ಪ್ರಧಾನಮಂತ್ರಿಯಾಗಿ ಜಮ್ಮು ಕಾಶ್ಮೀರದಲ್ಲಿ ಒಂದೇ ಒಂದು ಘಟನೆಗಳಾಗಲಿಲ್ಲ. ಈ ದೇಶದ ಬಡ ಕುಟುಂಬದ ಹಲವಾರು ಯುವಕರು, ದೇಶದ ರಕ್ಷಣೆಗೆ ಹೋದಂಥ ಯೋಧರು ನೆಮ್ಮದಿಯಿಂದ ಬದುಕಿದ್ರು. 10 ತಿಂಗಳಲ್ಲಿ ಇಂಡಿಯಾ ಪಾಕಿಸ್ತಾನದ ನಡುವೆ ಯಾವುದೇ ಸಂಘರ್ಷಗಳಿರಲಿಲ್ಲ. ನಾನು ಮೊನ್ನೆ ಕುಂದಾಪುರಕ್ಕೆ ಬಂದಾಗ ಒಂದು ಮಾತು ಹೇಳಿದೆ. ನನಗೆ 2 ವರ್ಷಗಳ ಹಿಂದೆ ಒಂದು ರಕ್ಷಣಾ ಇಲಾಖೆಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಬ್ಬ ಅಧಿಕಾರಿ ನಿವೃತ್ತಿ ಹೊಂದಿದ್ದಾರೆ. ಅವರು ನನ್ನ ಜೊತೆ ಊಟಕ್ಕೆ ಕೂತಿದ್ದಾಗ 2 ವರ್ಷದ ಹಿಂದೆ ಒಂದು ಮಾತು ಹೇಳಿದ್ರು.
ನರೇಂದ್ರ ಮೋದಿಯವರು ಈ ದೇಶಕ್ಕೆ ಏನೂ ಕೊಡೋದಿಲ್ಲ. ಚುನಾವಣೆಗೆ ಮುಂದೆ ಅವರು ಹೋಗಬೇಕಾದರೆ ಇಂಡಿಯಾ ಪಾಕಿಸ್ತಾನದ ನಡುವೆ ಒಂದು ಸಂಘರ್ಷವನ್ನು ಅವರೇ ಉದ್ಭವ ಮಾಡಿ ಜನಗಳ ಮುಂದೆ ಇವತ್ತು ದೇಶ ಕಾಯ್ತಕ್ಕಂಥ ನರೇಂದ್ರ ಮೋದಿ ಒಬ್ಬನೇ ಅಂತ ಹೇಳಿ ಜನಗಳ ಮುಂದೆ ಬಿಂಬಿಸಿ ಇನ್ನೊಂದು ಬಾರಿ ಮತ ಪಡೀಲಿಕ್ಕೆ ಬರ್ತಾರೆ ಅಂತಕ್ಕಂಥ ಮಾತನ್ನು 2 ವರ್ಷಗಳ ಹಿಂದೆ ಒಬ್ಬ ಯೋಧರು ಏನು ಹೇಳಿದರು ಅದನ್ನು ನಾನು ಉದಾಹರಣೆ ಕೊಟ್ಟೆ. ಆದರೆ ನಮ್ಮ ಮಾಧ್ಯಮದ ಮಿತ್ರರುಗಳು ಪುಲ್ವಾಮಾ ಘಟನೆ ಕುಮಾರಸ್ವಾಮಿ ಅವರು 2 ವರ್ಷದ ಮುಂಚೆನೇ ಅವ್ರ ಗಮನಕ್ಕೆ ತಂದಿದ್ದರು ಯಾರೋ ಅಂತೇಳಿ ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. ನಾನು ಪುಲ್ವಾಮಾದಲ್ಲಿ ಆಗ್ತಕ್ಕಂಥ ಘಟನೆ ಬಗ್ಗೆ ಹೇಳಿದ್ದಲ್ಲ. ಅವ್ರು ಯಾರೋ ಪಾಪ ನಮ್ಮ ಯೋಧರು ಯಾರು ನಿವೃತ್ತಿ ಹೊಂದಿದ್ದಾರೆ ರಕ್ಷಣಾ ಇಲಾಖೆಯಲ್ಲಿ, ನರೇಂದ್ರ ಮೋದಿಯವರು ಯುದ್ಧದ ಭೀತಿಯನ್ನು ಈ ನಾಡಿನ ಜನತೆಯ ಮುಂದೆ ತಂದು ದೇಶದ ಜನತೆಯ ಮುಂದೆ ಮತವನ್ನು ಕೇಳಲಿಕ್ಕೆ ಬರ್ತಾರೆ. ಈ ನಾಡಿನ ಜನತೆ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅನ್ನೋದನ್ನು ಅವತ್ತು ಅವರು ನನಗೇನು ಹೇಳಿದರು ಅದನ್ನು ಮೊನ್ನೆ ಕುಂದಾಪುರದಲ್ಲಿ ಹೇಳಿದ್ದೇನೆ. ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಯುವಕರಿಗೆ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲೂ ಮಂಗಳೂರು, ಬೆಂಗಳೂರು ನಗರಕ್ಕೆ ಸರಿಸಾಟಿಯಾಗಿ ಬೆಳೀತಕ್ಕಂಥ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಬೆಂಗಳೂರು ನಗರಕ್ಕೆ ತಾವು ಸ್ಪರ್ಧೆಯಲ್ಲಿ ಸರಿಸಾಟಿಯಾಗಿ ಬೆಳೀತಕ್ಕಂಥ ಅವಕಾಶ ಮಂಗಳೂರು ನಗರಕ್ಕಿದೆ. ಆದರೆ BJP ಅವರಿಗೆ ಮಂಗಳೂರು ನಗರ ಬೆಳೆಯೋದು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಧರ್ಮದ ಹೆಸರಿನಲ್ಲಿ ರಾಜಕೀಯವನ್ನು ಮಾಡಿ ಇವತ್ತು ಹಿಂದೂ ಮುಸಲ್ಮಾನ್ ನಡುವೆ ಒಂದು ಸಂಘರ್ಷವನ್ನು ಪದೇ ಪದೇ ತಂದು ಇವತ್ತು ಈ ಒಂದು ಭಾಗದಲ್ಲಿ ಅಶಾಂತಿಯ ವಾತಾವರಣವನ್ನು ತರ್ತಕ್ಕಂಥದ್ರ ಮುಖಾಂತರ BJPಯವರು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಿಗೆ ನೀವು ಬಲಿಯಾಗಬೇಡಿ. ಈ ಜಿಲ್ಲೆ ಅತ್ಯಂತ ಪ್ರಕೃತಿಯ ಸಂಪತ್ತನ್ನು ಹೊಂದಿರತಕ್ಕಂಥ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಯುವಕರು ಅತ್ಯಂತ ಪ್ರಜ್ಞಾವಂತ, ತಿಳುವಳಿಕೆ ಇರತಕ್ಕಂಥ ವಿದ್ಯಾವಂತರಿದ್ದೀರಿ. ಅನ್ಯಾಯವಾಗಿ ನಿಮ್ಮ ಬದುಕನ್ನು ಹಾಳು ಮಾಡ್ಕೋಬೇಡಿ. ಇವತ್ತು ನಾನು ಹಿಂದುಳಿದ ವರ್ಗಗಳ ಹಲವಾರು ಸಮಾಜಗಳಿಗೆ ಮನವಿ ಮಾಡೋದು, ನಿಮ್ಮನ್ನು ದುರುಪಯೋಗ ಪಡಿಸ್ಕೋತಾರೆ, ಅವರು ರಾಜಕೀಯ ಮಾಡ್ಕೋತಾರೆ. ತೊಂದರೆಗಳಾದರೆ, ನಿಮ್ಮ ಕುಟುಂಬಗಳಿಗೆ ನೋವಾದರೆ ನೀವು ಅನುಭವಿಸ್ತೀರಿ, ಅವರು ಆರಾಮವಾಗಿ ಇವತ್ತು ದೆಹಲಿಯಲ್ಲಿ ಕೂತಿರ್ತಾರೆ. ಇದಕ್ಕೆ ಅವಕಾಶ ಕೊಡಬೇಡಿ. ನನಗೆ ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನು ಅಂದರೆ, ಈ 9.5 ತಿಂಗಳಿನಲ್ಲಿ ಕರಾವಳಿ ಪ್ರದೇಶದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಒಂದು ಗಲಭೆ ಆಗಲಿಕ್ಕೆ ಈ ಮೈತ್ರಿ ಸರ್ಕಾರದಲ್ಲಿ ನಾವು ಅವಕಾಶ ಕೊಟ್ಟಿದ್ದೇವಾ? ಒಂದೇ ಒಂದು ಗಲಭೆ ಆಗಲಿಕ್ಕೆ ಅವಕಾಶ ಕೊಡಲಿಲ್ಲ. ನಿಮ್ಮ ಕುಟುಂಬದ ನೀವು ಜನ್ಮ ಕೊಟ್ಟಂಥ ಮಕ್ಕಳು, ನಿಮ್ಮ ತಂದೆ ತಾಯಂದಿರು ನೆಮ್ಮದಿಯಿಂದ ಬದುಕ್ತಕ್ಕಂಥ ಒಂದು ವಾತಾವರಣವನ್ನು ಇವತ್ತೇನು 9.5 ತಿಂಗಳಲ್ಲಿ ಕೊಟ್ಟಿದ್ದೇವೆ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇವೆ. ಇವತ್ತು ನರೇಂದ್ರ ಮೋದಿಯವ್ರ ಥರ ಬೆಳಗ್ಗೆ ಎದ್ದು ಮುಖಕ್ಕೆ ವ್ಯಾಕ್ಸ್ ಹಾಕ್ಸ್ಕೊಂಡು ಶೈನಿಂಗ್ ಮಾಡ್ಕೊಂಡು ನಿಮ್ಮ ಮುಂದೆ ನಾವು ಬರಲ್ಲ. ಬೆಳಗ್ಗೆ ಸ್ನಾನ ಮಾಡ್ತೀವಿ. ಬೆಳಗ್ಗೆ ಸ್ನಾನ ಮಾಡಿ ಹೊರಟ್ರೆ ಬಿಸಿಲಿನಲ್ಲಿ, ಮಳೆನಲ್ಲಿ ಧೂಳು ಕುಡಿದು ನಾಳೆ ಬೆಳಗ್ಗೆವರೆಗೂ ಮತ್ತೆ ನಾವು ಸ್ನಾನ ಮಾಡಲ್ಲ, ಮುಖಕ್ಕೆ ನೀರು ಹಾಕೊಳ್ಳಲ್ಲ, ನಾವು ಚೆನ್ನಾಗಿ ಕಾಣಲ್ಲ. ನಿಮಗೆ ನರೇಂದ್ರ ಮೋದಿಯವರು ಸ್ವಲ್ಪ ಪಳಪಳ ಅಂತ ಹೊಳಿತಾರೆ. ಅದನ್ನು ನೋಡಿ ಮರಳಾಗಬೇಡಿ. ಕೈ ಜೋಡಿಸಿ ನಿಮಗೆ ಮನವಿ ಮಾಡ್ತೇನೆ. ಈ ಜಿಲ್ಲೆಯನ್ನು ಉಳಿಸ್ಕೊಳ್ತಕ್ಕಂಥದ್ದು ನಿಮ್ಮ ಕೈಲಿದೆ. ಈ ಜಿಲ್ಲೆಯ ನಿಮ್ಮ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು. ನಿಮ್ಮ ಕುಟುಂಬದ ಮಕ್ಕಳಿಗೆ ಉದ್ಯೋಗವನ್ನು ತರಬೇಕು, ಕಾರ್ಖಾನೆಗಳು ಬರಬೇಕು, ಪರಿಸರವನ್ನು ಇವತ್ತು ಉಳಿಸಬೇಕು. ಈ ರೀತಿಯ ಒಂದು ಕಾರ್ಯಕ್ರಮಗಳಿಗೆ ಈ ಒಂದು ಪಕ್ಷವನ್ನು ಬೆಂಬಲಿಸಿ. ಇದು ನಿಮ್ಮ ಪಕ್ಷ, ನೀವು ಬೆಳೆಸಿರ್ತಕ್ಕಂಥ ಪಕ್ಷಗಳು. ಇದು ನಿಮ್ಮಿಂದ ಇವತ್ತು ಈ ರಾಜ್ಯ ಉಳಿಬೇಕು. ಯೋಚನೆ ಮಾಡಿ ಮತವನ್ನು ಕೊಡಿ. ನರೇಂದ್ರ ಮೋದಿಯವರು ಏನು ಕೆಲಸ ಮಾಡಿದ್ದಾರೆ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ನಾವು ಕೊಟ್ಟಂಥ ಕಾರ್ಯಕ್ರಮಗಳೇನು, ಬಡವರಿಗೋಸ್ಕರವಾಗಿ ಯಾವ ರೀತಿ ಇವತ್ತು ನಾವು ಚಿಂತನೆಯನ್ನು ಮಾಡ್ತೇವೆ, ಇವತ್ತು ತಾವು ಯೋಚನೆಯನ್ನು ಮಾಡಿ. ಇವತ್ತು ಈ ಭಾಗದ ಜನತೆ, ಸುಳ್ಯ ಜನತೆ, ಪುತ್ತೂರಿನ ನನ್ನ ಅಣ್ಣ ತಮ್ಮಂದರು, ನನ್ನ ಬಂಧುಗಳಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ. ಈ ಒಂದು ಧರ್ಮದ ಹೆಸರಿನಲ್ಲಿ ರಾಜಕಾರಣಕ್ಕೆ ಅಂತಿಮ ಒಂದು ಇತಿಶ್ರೀ ಹೇಳಿ. ಇವತ್ತು ಅವರಿಗಿಂತ ಹೆಚ್ಚಿಗೆ ಹಿಂದೂ ಧರ್ಮವನ್ನು ಪಾಲಿಸ್ತಕ್ಕಂಥವ್ರು ನಾವುಗಳು. ಬೆಳಗ್ಗೆ ಎದ್ದರೆ ದೇವರಿಗೆ ಕೈ ಮುಗಿದು ನಮ್ಮಿಂದ 4 ಜನಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿಸುವಂತ ಹೇಳಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಬೆಳಗ್ಗೆ ಎದ್ದು ನಮ್ಮ ಕೆಲಸ ಪ್ರಾರಂಭ ಮಾಡ್ತಕ್ಕಂಥವ್ರು. ನಾವೇನು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥ ಗುತ್ತಿಗೆಯನ್ನು BJP ಕೊಟ್ಟಿದ್ದೇವ, ಅದರ ಮುಖಾಂತರ ಇವತ್ತು ಈ ದೇಶದ ವ್ಯವಸ್ಥೆಗಳನ್ನು ಹಾಳು ಮಾಡ್ತಕ್ಕಂಥದ್ದಕ್ಕೆ ಇವರಿಗೆ ನಾವು ಪರವಾನಗಿ ಕೊಟ್ಟಿದ್ದೇವ? ಯೋಚನೆಯನ್ನು ಮಾಡಿ. ಇವತ್ತು ಯಾವುದೇ ಸಮಾಜದಲ್ಲಿ ನೀವು ಜನ್ಮ ತಾಳಿರಿ, ನೀವ್ಯಾರೋ ಅರ್ಜಿ ಹಾಕೊಂಡು ಹುಟ್ಟಿರೋದಿಲ್ಲ. ಯಾವುದೇ ಸಮಾಜದಲ್ಲಿ ಹುಟ್ಟತಕ್ಕಂಥವ್ರು ಇರ್ಬೋದು, ಅದು ಹಿಂದೂಗಳಿರಲಿ, ಕ್ರಿಶ್ಚಿಯನ್ ಇರಲಿ, ಇವತ್ತು ಮುಸಲ್ಮಾನ್ ಬಂಧುಗಳಿರಲಿ, ನಮ್ಮ ದೇಹದಲ್ಲಿ ಹರಿಯತಕ್ಕಂಥ ರಕ್ತದಲ್ಲಿ ಬಣ್ಣದಲ್ಲಿ ಬದಲಾವಣೆ ಇದೆಯಾ? ದಯವಿಟ್ಟು ತಾವೆಲ್ಲ ಯೋಚನೆ ಮಾಡಿ ನೆಮ್ಮದಿಯಿಂದ ಈ ಒಂದು ಜಿಲ್ಲೆಗಳು ಬದುಕಬೇಕು.
ನೀವುಗಳು ನೆಮ್ಮದಿಯಿಂದ ಸುಖ ಶಾಂತಿಯಿಂದ ಇವತ್ತು ಬದುಕ್ತಕ್ಕಂಥ ಒಂದು ವಾತಾವರಣ ತರ್ತಕ್ಕಂಥದ್ದು ಒಂದು ಭಾಗವಾದರೆ, ಇವತ್ತು ರಬ್ಬರ್ ಪ್ಲಾಂಟೇಷನ್ನಲ್ಲಿ ಯಾವೊಂದು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ, ಅಡಿಕೆಗಳ ಒಂದು ಹಳದಿ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ಅಡಿಕೆ ಮರಗಳ ಪರಿಸ್ಥಿತಿ ಏನಿದೆ, ಇದೆಲ್ಲವನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನನ್ನ ಕೃಷಿಕರು ವಿಧಾನಸೌಧಕ್ಕೆ ಬನ್ನಿ. ನೀವು ಅದು ಯಾವುದೋ RSS ಕಚೇರಿಗೆ ಹೋಗಬೇಡಿ, ಮೋದಿ ಭಜನೆ ಬಿಡಿ. ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡಿಡಿದು ಈ ರಾಜ್ಯ ಸರ್ಕಾರದ ಮುಖಾಂತರ ನೀವು ನೆಮ್ಮದಿಯಿಂದ ಬದುಕಲಿಕ್ಕೆ ನಿಮ್ಮ ವಿಧಾನಸೌಧ, ನಿಮ್ಮ ಸರ್ಕಾರ 24 ಗಂಟೆ ಬಾಗಿಲನ್ನು ತೆಗೆದಿದ್ದೇನೆ. ಬನ್ನಿ, ನನ್ನ ಜೊತೆ ಕೈ ಜೋಡಿಸಿ. ಇವತ್ತು ಇಂಥ ಯುವಕರನ್ನ ಇವತ್ತು ಆಯ್ಕೆ ಮಾಡಿ ನಿಮ್ಮ ಬದುಕಿಗೆ ಒಂದು ಹೊಸ ಬಾಳನ್ನು ತಂದುಕೊಡ್ಲಿಕ್ಕೆ ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಯಾವುದೇ ಕಾರಣಕ್ಕೂ ಇವತ್ತು BJP ಅವರ ನಡವಳಿಕೆಗಳನ್ನು ತಾವೇನು ಗಮನಿಸಿದ್ದೀರಿ, ಈ ದೇಶ ಉಳಿಸಿ, ಈ ದೇಶವನ್ನು ಉಳಿಸ್ತಕ್ಕಂಥದ್ದಕ್ಕೆ ಹೊಸ ಬದಲಾವಣೆ ಬರಬೇಕು. ನರೇಂದ್ರ ಮೋದಿಯವರು ಈ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ, ಅಧಿಕಾರಕ್ಕೆ ಬರೋದಿಲ್ಲ ಅಂತಲೇ 13 ರಾಜಕೀಯ ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ. ನರೇಂದ್ರ ಮೋದಿಯವರು ಭ್ರಷ್ಟಾಚಾರ ನಿಲ್ಲಿಸ್ತೀವಿ ಅಂತಾರೆ. ಯಾವ ರೀತಿ ಭ್ರಷ್ಟಾಚಾರ ನಿಲ್ಲಿಸ್ತಾರೆ ಯೋಚನೆ ಮಾಡಿ. ಪಕ್ಕದ ತಮಿಳುನಾಡಿನಲ್ಲಿ ಯಾವ ಅಣ್ಣಾ DMK ಪಕ್ಷ ರಾಜ್ಯವನ್ನು ಆಳ್ತಾ ಇದ್ದಾರೆ ಸರ್ಕಾರ, ಆ ಸರ್ಕಾರದ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ಜೈಲಿಗೆ ಕಳಿಸಿದಂಥ ಆ ಒಂದು ಪಕ್ಷದ ಜೊತೆ ಹೊಂದಾಣಿಕೆಯನ್ನು ಮಾಡಿ ಇವತ್ತು ಚುನಾವಣೆಯಲ್ಲಿ ಸೀಟ್ ಹೊಂದಾಣಿಕೆಯನ್ನು ಮಾಡ್ಕೊಂಡಿರ್ತಕ್ಕಂಥ BJPಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ ಸಾಧ್ಯವ? ಅವರು ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥವ್ರು, ಯಾವುದೇ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಕ್ಕಂಥ ಪ್ರಧಾನಮಂತ್ರಿಗಳಲ್ಲ. ಇದೆಲ್ಲವನ್ನ ಗಮನಿಸಿ ಅದರಿಂದ ಇವತ್ತು ಯಾರು ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾರೆ, ಯಾರು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಯೋಚನೆ ಮಾಡಿ. 9 ತಿಂಗಳಲ್ಲಿ ಪ್ರತಿದಿನ ಮಾಧ್ಯಮದಲ್ಲಿ ಬರೋದನ್ನು ನೋಡಿದ್ದೀರಿ. ಈ ಸರ್ಕಾರವನ್ನು ತೆಗಿಲೇಬೇಕು ಅಂತ ಹೊರಟರು. ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ, ಮೊನ್ನೆ ದಿನ ಈಶ್ವರಪ್ಪನವರಲ್ಲೆಲ್ಲೋ ಒಂದು ಹೇಳಿಕೆ ಕೊಡ್ತಾರೆ. ಈ ಪಾರ್ಲಿಮೆಂಟ್ ಚುನಾವಣೆ ಆದ ನಂತರ ಕುಮಾರಸ್ವಾಮಿ ನೆಗೆದು ಬಿದ್ದು ಹೋಗ್ತಾನೆ ಅಂತಕ್ಕಂಥ ಪದ ಬಳಸ್ತಾರೆ. ಇದು ಹಿಂದೂ ಸಂಸ್ಕೃತಿಯಲ್ಲಿ ಹೇಳ್ಕೊಟ್ಟಿರ್ತಕ್ಕಂಥ ಪದ ಬಳಕೆನ. ಕುಮಾರಸ್ವಾಮಿ ನೆಗೆದು ಬಿದ್ದು ಹೋಗ್ತಾನೆ ಅಂದರೆ ಇವತ್ತು ಈ ಲೋಕಸಭೆ ಚುನಾವಣೆ ಆದ ತಕ್ಷಣ ನಾನು ಸತ್ತೋಗ್ಬಿಡ್ತೀನಿ ಅಂತಲೇ. ನಿಮ್ಮಂಥ ಪುಣ್ಯಾತ್ಮರ ಆಶೀರ್ವಾದ ನನ್ನ ಮೇಲೆ ಇನ್ನೂ ಇದೆ. ಈ ತಾಯಂದರ ಆರೈಕೆ ನನ್ನ ತಲೆ ಮೇಲಿದೆ. ಈ ಜೀವ ಸುಲಭವಾಗಿ ಹೋಗೋದಿಲ್ಲ. ಈ ಜೀವ ಇವತ್ತು ಉಳಿದಿರ್ತಕ್ಕಂಥದ್ದು ಈ ನಾಡಿನ ಬಡವರಿಗೋಸ್ಕರವಾಗಿ ಉಳ್ಕೊಂಡಿದೆ. ಈ ಜೀವ ದೇವರು 2ನೇ ಬಾರಿ ಜನ್ಮ ಕೊಟ್ಟಿದ್ದಾನೆ ನನಗೆ. 20 ಕೋಟಿ 30 ಕೋಟಿ ಹಣ ಹಿಡ್ಕೊಂಡು ಕಾಂಗ್ರೆಸ್ JDSನ ಶಾಸಕರನ್ನ ಕೊಂಡ್ಕೊಳ್ತಕ್ಕಂಥದ್ದಕ್ಕೆ, ಅದರ ಮುಖಾಂತರ ಈ ಸರ್ಕಾರವನ್ನು ತೆಗಿಲಿ ಕೊಟ್ಟಿರ್ತಕ್ಕಂಥ BJP ನಾಯಕರಿಗೆ, ಇವತ್ತು ಇಲ್ಲಿರ್ತಕ್ಕಂಥ ನನ್ನ ಎಲ್ಲ ಅಣ್ಣ ತಮ್ಮಂದರು ತಂದೆ ತಾಯಂದರಿಗೆ ಈ ಸರ್ಕಾರ ಇರಬೇಕೋ ಬೇಡವೋ? ಪದೇ ಪದೇ ಹೇಳ್ತಾರೆ ಯಡಿಯೂರಪ್ಪನವರು. ಮೇ 23ಕ್ಕೆ ಚುನಾವಣೆ ರಿಸಲ್ಟ್ ಬರುತ್ತೆ, ಮೇ 24ಕ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿಗಳಂತೆ. ಯಾತಕ್ಕೆ ಕುಮಾರಸ್ವಾಮಿ ಹೋಗಬೇಕು? ಈ ನಾಡಿನ ರೈತರ 44 ಲಕ್ಷ ರೈತರ ಸಾಲ ಮನ್ನಾ ಮಾಡಿದಂಥ ಕುಮಾರಸ್ವಾಮಿ ಇವತ್ತು ಅಧಿಕಾರದಿಂದ ನಿರ್ಗಮಿಸಬೇಕಾ? ತೀರ್ಮಾನ ನೀವು ಮಾಡಿ. ನಿಮ್ಮ ತೀರ್ಮಾನ ನನಗೆ ರಕ್ಷೆ. ಈ ಸರ್ಕಾರದಿಂದ ಇನ್ನೂ ಹಲವಾರು ರೀತಿಯ ಯೋಜನೆಗಳನ್ನು ತರಬೇಕು ಅಂತೇಳಿ ಸವಾಲನ್ನು ಸ್ವೀಕಾರ ಮಾಡಿ ಹೊರಟಿದ್ದೇನೆ. ನಿಮ್ಮ ಪ್ರೀತಿ ನನಗೆ ಬೇಕಿದೆ, ನಿಮ್ಮ ವಿಶ್ವಾಸ ನನಗೆ ಬೇಕಾಗಿದೆ. ಇವತ್ತು ಈ ಸರ್ಕಾರ ಮುಂದುವರೆದರೆ ಬಡವರಿಗೋಸ್ಕರವಾಗಿ ಎಲ್ಲ ಸಮಾಜಗಳ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಇವತ್ತು ಕಟಿಬದ್ಧವಾಗಿದ್ದೇವೆ. ಯೋಚನೆ ಮಾಡಿ, ಇದು ಒಂದು ಚುನಾವಣೆಯಲ್ಲಿ ಈ ಒಂದು ಲೋಕಸಭೆಗೆ 28ಕ್ಕೆ 28 ಲೋಕಸಭಾ ಸದಸ್ಯರು ಕರ್ನಾಟಕದಿಂದ ಹೋದರೆ ಕಾಂಗ್ರೆಸ್ಸು ಮತ್ತು JDSನ ಅಭ್ಯರ್ಥಿಗಳು ಇವತ್ತು ಯಾವೊಂದು ಅರಣ್ಯ ಕಾಯ್ದೆಯ ಅಡಿಯಲ್ಲಿ ಒತ್ತುವರಿ ಜಮೀನುಗಳಲ್ಲಿ ಇವತ್ತು ಅತಿಕ್ರಮಣ ಮಾಡಿದ್ದಾರೆ ಅಂತ ಹೇಳಿ ಹಲವಾರು ಕುಟುಂಬಗಳು ಇವತ್ತು ಬೀದಿ ಪಾಲು ಮಾಡ್ತಕ್ಕಂಥ ಒಂದು ಕಾಯ್ದೆ ಇದೆ. ಅದಕ್ಕೆ ಹಲವಾರು ರೀತಿಯ ತಿದ್ದುಪಡಿಗಳನ್ನು ತರಬೇಕು ಅಂದರೆ ನಮ್ಮ ಜೊತೆಯಲ್ಲಿ ಕಳಿಸ್ಕೊಡಿ. ಇವತ್ತು ಕಾಂಗ್ರೆಸ್ನ ಮತ್ತು JDSನ 28 ಲೋಕಸಭಾ ಸದಸ್ಯರನ್ನ ಈ ಒತ್ತುವರಿಯ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅಡಿಕೆ ಬೆಳೆಗಾರರಿಗೆ ನಾನು ಇವತ್ತು ಒಂದು ಮಾತು ಕೊಡ್ತೀನಿ ನಿಮಗೆ. ಅಡಿಕೆ ಬೆಳೆಗಾರರು ಇವತ್ತೇನು ನೋವಿನಲ್ಲಿದ್ದೀರಿ, ತೆಂಗು ಬೆಳೆಗಾರರಿಗೆ ಈ ಸರ್ಕಾರದಲ್ಲಿ ಯಾರು ತೆಂಗಿನ ಮರಗಳು ನಾಶ ಆಗಿದೆ ಅಂಥ ಕುಟುಂಬದ ರೈತರಿಗೆ
ಎಕರೆಗೆ 20,000 ರೂಪಾಯಿಗಳ ಒಂದು ಹಣವನ್ನು ಕೊಡ್ತಕ್ಕಂಥ ಯೋಜನೆ ಈ ರಾಜ್ಯದಲ್ಲಿ ತಂದಿದ್ದರೆ ದೇಶದಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿ ಈ ಮೈತ್ರಿ ಸರ್ಕಾರದಲ್ಲಿ ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಅಡಿಕೆ ಬೆಳೆಗಾರರು ಇವತ್ತು ಯಾವ ಸಂಕಷ್ಟದಲ್ಲಿದ್ದೀರಿ, ಮುಂದಿನ ದಿನಗಳಲ್ಲಿ ತೆಂಗು ಬೆಳೆಗಾರರಿಗೆ ಯಾವ ರೀತಿಯ ಪರಿಹಾರದ ಪ್ಯಾಕೇಜನ್ನು ಕೊಟ್ಟಿದ್ದೇವೆ, ಅಡಿಕೆ ಬೆಳೆಗಾರನ ಉಳಿಸ್ಕೊಡ್ತಕ್ಕಂಥದ್ದು, ಹಳದಿ ರೋಗಕ್ಕೆ ಒಳಗಾಗಿರ್ತಕ್ಕಂಥ ಈ ಕಾಯಿಲೆಗೆ ಸಂಶೋಧನೆಯನ್ನು ಮಾಡಿ ಇವತ್ತು ಅಡಿಕೆ ಗಿಡಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸ್ತಕ್ಕಂಥದ್ದು ಒಂದೇ ಅಲ್ಲ, ನಮ್ಮ ಯುವಕರಿಗೆ ಉದ್ಯೋಗವನ್ನು ಕೊಡ್ತಕ್ಕಂಥ ಒಂದು ಹಲವಾರು ಯೋಜನೆಗಳಿಗೆ ನಾನೇನು ಕಾರ್ಯಕ್ರಮ ಕೊಟ್ಟಿದ್ದೇನೆ. ನನ್ನ ಯುವಕರಿಗೆ ದುಡಿಯುವ ಕೈಗೆ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥದ್ದು, ಅದರ ಮುಖಾಂತರ ಯುವಕರಿಗೆ ಜನ್ಮ ಕೊಟ್ಟಂಥ ಆ ತಂದೆ ತಾಯಂದಿರ ಬದುಕಿಗೆ ಆ ಮಕ್ಕಳು ಆಸರೆಯಾಗಬೇಕು. ಆ ರೀತಿಯ ಒಂದು ವಾತಾವರಣವನ್ನು ತರಲಿಕ್ಕೆ ಈ ಚುನಾವಣೆಯಲ್ಲಿ ಯುವಕ ಕ್ರಿಯಾಶೀಲ ಮಿಥುನ್ ರೈ ಅವರನ್ನ ಆಯ್ಕೆ ಮಾಡಿ ಅವರ ಗುರುತು ಹಸ್ತದ ಗುರುತಿಗೆ ತಾವು ಆಶೀರ್ವಾದವನ್ನು ಮಾಡ್ತಕ್ಕಂಥದ್ರ ಮುಖಾಂತರ ನನ್ನ ಕೈಯನ್ನು ಈ ಮೈತ್ರಿ ಸರ್ಕಾರದ ಶಕ್ತಿಯನ್ನು ಬಲಪಡಿಸಿ ನಿಜವಾದ ಬಡವರ ಸರ್ಕಾರ, ನಿಮ್ಮ ಸರ್ಕಾರ ನಿಮ್ಮ ಮನೆಯ ಬಾಗಿಲಿಗೆ ಬರಬೇಕು. ನನ್ನಿಂದ ಒಂದು ಅಪಚಾರ ಆಗಿದೆ. ಇವತ್ತು ಕಾರ್ಕಳದಲ್ಲಿ ತೆಗೆದುಕೊಂಡಂಥ ಹಲವಾರು ಮನವಿಗಳೇನಿದ್ದಾವೆ. ನಾನು ಹಿಂದೆ ಯಾವೊಂದು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮಗಳನ್ನು ಮಾಡಿದ್ದೆ, BJPಯವರ ಹಲವಾರು ರೀತಿಯ ಒಂದು ಸರ್ಕಾರವನ್ನು ಅಭದ್ರಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನೇನು ಆ ಗ್ರಾಮ ವಾಸ್ತವ್ಯವನ್ನು ಪ್ರಾರಂಭ ಮಾಡಲಿಕ್ಕೆ ಇನ್ನೂ ಆಗಿಲ್ಲ. ತಿಂಗಳಲ್ಲಿ ಕನಿಷ್ಠ 5 ದಿನಗಳ ಕಾಲ ಪ್ರತಿ ಹಳ್ಳಿ ಪಂಚಾಯಿತಿಗಳಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಕೂತು ನಿಮ್ಮ ಜೊತೆ ಬೆರೆತು ನಿಮ್ಮ ಕಷ್ಟಗಳನ್ನು ನಿಮ್ಮ ಹಳ್ಳಿಗಳಲ್ಲೇ ನಾನು ಮಾಹಿತಿಗಳನ್ನು ಪಡೆದು ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತರ್ತಕ್ಕಂಥದ್ದಕ್ಕೆ ಈ ಕರ್ನಾಟಕ ಸರ್ಕಾರವನ್ನು ನಿಮ್ಮ ಮನೆಯ ಬಾಗಿಲಿಗೆ ತರ್ತಕ್ಕಂಥದ್ದಕ್ಕೆ ಈ ಚುನಾವಣೆಯಲ್ಲಿ ಮಿಥುನ್ ರೈ ಅವರನ್ನ ಆಯ್ಕೆ ಮಾಡ್ತಕ್ಕಂಥದ್ರ ಮುಖಾಂತರ ಈ ಸರ್ಕಾರಕ್ಕೆ ಬೆಂಬಲವನ್ನು ನೀಡಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಮನಸ್ಸಿ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.